ಬೋಸ್, ಒಂದ್ ನಿಮಿಷ ನಿಲ್ಲಿ. ನ್ಯೂಕ್ಲಿಯರ್ ರಿಯಾಕ್ಟರ್ ಅಂದ್ಕೂಡ್ಲೇ ನಮ್ಗ ನೆನಪಾಗೋದು ದೊಡ್ಡ ಸೈಂಟಿಸ್ಟ್ಗಳು ಮತ್ತು ಮಾಡರ್ನ್ ಲ್ಯಾಬ್ಗಳು ಅಲ್ವಾ? ಆದ್ರೆ ಭೂಮಿ ಮೇಲೆ ಮನುಷ್ಯ ಕಾಲಿಡೋಕು ಬರೋಬ್ಬರಿ 200 ಕೋಟಿ ವರ್ಷಗಳ ಮುಂಚೆನೇ ಒಂದು ಆಕ್ಟಿವ್ ನ್ಯೂಕ್ಲಿಯರ್ ರಿಯಾಕ್ಟರ್ ಇತ್ತು ಅಂದ್ರೆ ನೀವು ನಂಬ್ತೀರಾ? ಹೌದು ಮಚ, ಇದು ಪಕ್ಕಾ ರಿಯಲ್ ಸೀನ್. ಆಫ್ರಿಕಾದ ಗ್ಯಾಬನ್ ಅನ್ನೋ ಜಾಗದಲ್ಲಿ ವಿಜ್ಞಾನಿಗಳು ಇದನ್ನ ದಂಗಾಗಿದ್ದಾರೆ. 1972ರಲ್ಲಿ ಫ್ರೆಂಚ್ ಇಂಜಿನಿಯರ್ಗಳು ಯುರೇನಿಯಂ ಟೆಸ್ಟ್ ಮಾಡುವಾಗ ಈ ಭಯಾನಕ ರಹಸ್ಯ ಬಯಲಾಯಿತು. ಇದು ಯಾರೋ ಮನುಷ್ಯರೋ ಅಥವಾ ಏಲಿಯನ್ಸ್ ಕಟ್ಟಿದ್ದಲ್ಲ, ಬದಲಾಗಿ ನೇಚರ್ ತನ್ನಷ್ಟಕ್ಕೆ ತಾನೇ ಕ್ರಿಯೇಟ್ ಮಾಡಿರೋ ಮಿರಾಕಲ್. ಭೂಗರ್ಭದ ನೀರಿನ ಸಹಾಯದಿಂದ ಸಾವಿರಾರು ವರ್ಷಗಳ ಕಾಲ ಇದು ನ್ಯೂಕ್ಲಿಯರ್ ಫಿಷನ್ ನಡೆಸ್ತಾ ಇತ್ತು ಅಂದ್ರೆ ಇಮ್ಯಾಜಿನ್ ಮಾಡ್ಕೊಳ್ಳಿ. ಇವತ್ತಿನ ಮಾಡರ್ನ್ ಟೆಕ್ನಾಲಜಿನೇ ಫೇಲ್ ಆಗೋ ರೇಂಜ್ಗೆ ಈ ನ್ಯಾಚುರಲ್ ರಿಯಾಕ್ಟರ್ ಕೆಲಸ ಮಾಡಿದೆ. ಇದರ ಬಗ್ಗೆ ಇನ್ನೂ ಜಾಸ್ತಿ ತಿಳ್ಕೋಬೇಕಾ? ಹಾಗಿದ್ರೆ ಈ ಕೂಡಲೇ ನಮ್ಮ ಚಾನಲ್ ವಿಸಿಟ್ ಮಾಡಿ. ಇಂತಹ ಮತ್ತಷ್ಟು ಇಂಟ್ರೆಸ್ಟಿಂಗ್ ವಿಡಿಯೋಗಳಿಗಾಗಿ ಅನ್ಫೋಲ್ಡ್ ಎಐ ಚಾನಲ್ ಸಬ್ಸ್ಕ್ರೈಬ್ ಮಾಡಿ.